ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ, ಕೆಲವೊಬ್ಬರು ಮಾಡೋ ಕಾರ್ಯಗಳು, ಕೆಲವರ ವ್ಯಕ್ತಿತ್ವಗಳು ತುಂಬ ಮಾದರಿಯಾಗಿ ಉಳಿಯುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋಂಥ ವಿಡಿಯೋ, ಆ ಫೋಟೋಗಳು, ಈಕೆಯ ಮನಸ್ಸು ಎಷ್ಟು ಮೃದು, ಎಷ್ಟೇ ದೊಡ್ಡತನ, ಎಷ್ಟೇ ದುಡ್ಡಿದ್ರು, ಆರೋಗ್ಯ ಎಲ್ಲ ಇದ್ದು, ದುಡ್ಡಿದ್ದು, ಆಡಂಬರ ಇದ್ದರೂ, ಕೈಗೊಂದು ಕಾಲಿಗೊಂದು ಆಳ್ಬೇಕಾದ್ರೆ 10 ಜನ ಆಳಿಟ್ಕೊಳ್ಳೋ ಶಕ್ತಿ ಇದ್ದು, ಇವತ್ತು ಆ ಕೆಸರು ನೀರು, ಆ ಗಲೀಜು ನೀರಿಗೆ ಇಳಿದು ಪ್ರಭಾವದಲ್ಲಿ ಆದಂಥ ವ್ಯಕ್ತಿಗಳಿಗೆ ತನ್ನ ಸಹಾಯ ಹಸ್ತ ಚಾಚುತ್ತಿರುವ ಆ ಹುಡುಗಿಯ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಅವರು ನಮ್ಮ ಕರ್ನಾಟಕಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಹತ್ತಿರ ಆದಂಥವ್ರು ಕನ್ನಡ ಜನತೆಗೆ. ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, RCB ಓನರ್ ಆಫ್ ಒನ್ ಅನನ್ಯ ಬಿರ್ಲಾ ಅವರು ಅಸ್ಸಾಂ ಪ್ರವಾಹದಲ್ಲಿ ನಿಂತು ಖುದ್ದಾಗಿ ತಾವೇ ಹೋಗಿ ಅಲ್ಲಿನ ಜನಗಳ ಕಷ್ಟನ್ನು ಆಲಿಸಿ, ಪರಿಶೀಲಿಸಿ, ತಮ್ಮ ಧನ ಸಹಾಯವಾಗಲಿ, ತಮ್ಮ ಆರ್ಥಿಕ ಸಹಾಯವಾಗಲಿ, ಅಲ್ಲೇನು ಫುಡ್ ಕಿಟ್ಟು, ಮತ್ತೊಂದು ಮಗದೊಂದು ಏನು ಬೇಕೋ ಕೊಡ್ತಾಯಿದ್ದಾರೆ. ಯಾರೋ ಒಂದು ಫಂಡು CM ಇದಕ್ಕೋ ನಿಧಿಗೋ ಮತ್ತೊಂದು ಯಾವುದಾದ್ರು ಸಂಘ ಸಂಸ್ಥೆಗಳಿಗೋ ಚೆಕ್ಕೋ ದುಡ್ಡೋ ಬರ್ಕೊಟ್ಟು ಬಿಡ್ಬೋದಾಗಿತ್ತು. ಆದರೆ ಆ ಅನುಭವ ಸವಿಯಲು, ಆ ಬಡವರ ಕಷ್ಟ ತಿಳಿಯಲು, ಅವರಿಗೆ ಏನು ಗೋಳು ಇರುತ್ತೆ ಅಂತ ತಿಳಿಯಲು ಖುದ್ದಾಗಿ ಫೀಲ್ಡ್ಗಿಳಿದು ಅನನ್ಯ ಬಿರ್ಲಾ ಅವರು ಎಂಥ ಒಂದು ಕೆಲಸ ಮಾಡಿದ್ದಾರೆ ಅಂದರೆ ತುಂಬ ನೆಟ್ಟಿಗರೆ, ಮೆಚ್ಚುಗೆ, ಹೊಗಳಿಗೆ ಆಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ RCB ಟೀಮ್ ಓನರ್ ಅಂತ ನಮ್ಮ ಹುಡುಗರು, ಕರ್ನಾಟಕದ ಹುಡುಗರು, ಕರ್ನಾಟಕದ ಜನ ಎತ್ತಿ ಕುಣಿಸ್ತಾರೆ. ಅವರೆಲ್ಲರೂ ಆ ಹೆಣ್ಣು ಮಗಳನ್ನ ತುಂಬ ಹೃದಯ ಕಂಠದಿಂದ ಹೊಗಳುತ್ತಾರೆ. ಕರ್ನಾಟಕವೇ ಅಂತಲ್ಲ, ಇಡೀ ಭಾರತ ದೇಶವೇ ಅವರನ್ನು ಹೊಗಳುತ್ತಾ ಇದೆ. ಯಾಕೆ ಅಂದರೆ AC ರೂಮಲ್ಲಿ, ಎಲ್ಲೋ 5 ಸ್ಟಾರ್ ಹೋಟ್ಲಲ್ಲಿ ಇವರು ಇರ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಆದರೆ ಹೋದ್ರೂ ಈ ಬಡವರ ಕಷ್ಟಗಳನ್ನು ಮರೆಯದೆ ಹೇಗೆ ಅವರ ಒಂದು ಕಷ್ಟಕ್ಕೆ ಆಲಿಸಿ ತನ್ನ ಸಹಾಯ ಹಸ್ತವನ್ನು ಕೈ ಚಾಚೋದೇ ಮುಖ್ಯ ಆಗುತ್ತೆ. ಕೆಲವರು ಇರ್ತಾರೆ ಶ್ರೀಮಂತರುಗಳು, ಮನೆಯಿಂದ ಆಚೆಗೆ ಹೊರಡಲ್ಲ, ವೈರಸ್ ಆಗುತ್ತೆ, ಅದಾಗುತ್ತೆ, ಕೈ ಬಟ್ಟೆ ಅದಕ್ಕೊಂದು ಮುಖಕ್ಕೊಂದು ಸಾವಿರ್ಕೊಂಡು, ಕೈಗೊಂದು 25 ಬ್ಲೌಸು, ಮಾಸ್ಕು ಎಲ್ಲ ಹಾಕ್ಕೊಂಡು ಬರ್ತಾರೆ. ಆದರೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ, ಎಷ್ಟೇ ಇದ್ದರೂ ಆ ಕೊಳಕು ನೀರು ಅಂತಲೇ ಹೇಳ್ಬೋದು. ಪ್ರವಾಹದಲ್ಲೆಲ್ಲ ಕೊಚ್ಚಿ ಗಲೀಜೆಲ್ಲ ಒಟ್ಟಿಗೆ ಬಂದಿರುತ್ತೆ. ಆ ಬಡವರ ಕಷ್ಟ ತಾಳಲಾರ್ದಲೇ ನಮ್ಮ ಕರ್ನಾಟಕಕ್ಕೆ ಹತ್ತಿರವಾದ ಅನನ್ಯ ಬಿರ್ಲಾ ಅವರು ಆ ಬಡವರಿಗೆ ಅಸ್ಸಾಂ ಪ್ರವಾಹ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದ್ದಾರೆ. ಇದರಿಂದ ಕಲ್ತ್ಕೋಬೇಕಾರೋದು ಇಷ್ಟೇ, ಎಲ್ಲ ಜನರು ಅಲ್ಪೈಶ್ವರ್ಯ ಬಂದರೂ ಕೊಡೆ ಇಟ್ಕೊಂಡು ಓಡಾಡ್ತಾರಂತೆ. ಆ ಕೆಲಸ ಮಾಡ್ದಲ್ಲೇ ಅನನ್ಯ ಬಿರ್ಲಾ ಅವರು ಜನಗಳಿಗೆ ತನ್ನ ಕೈಲಾದ ಒಂದು ಸಹಾಯವನ್ನು ಚಾಚಿದ್ದಾರೆ. ಹಾಗಾಗಿ ಆ ಹೆಣ್ಣು ಮಗಳಿಗೆ ಒಳ್ಳೆಯದಾಗಲಿ, ಆ ಹೆಣ್ಣು ಮಗಳು ಇನ್ನೂ ಈ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ, ಯಾವುದೇ ಅಹಂಕಾರ ಇಲ್ಲದೆ ಜನಗಳ ಸೇವೆಯನ್ನು ಮಾಡಲಿ. ನೋಡಿ, ಕೆಲವರು ಸ್ವಲ್ಪ ಬಂದ ತಕ್ಷಣ ಮೆರೆದಾಟ ಶುರು ಮಾಡ್ತಾರೆ. ಆದರೆ ಅನನ್ಯ ಬಿರ್ಲಾ ಅವರು ಈ ಕಾರ್ಯ ಶ್ಲಾಘನೀಯ. ಹಾಗಾಗಿ ಅವರ ಮುಂದಿನ ಎಲ್ಲ ಯೋಜನೆಗಳು, ಅವರ ಮುಂದಿನ ಎಲ್ಲ ಕನಸುಗಳು ಪೂರೈಸಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರನ್ನು ತೆಗಳಲು, ಯಾರನ್ನು ಹೊಗಳಲು ಅಲ್ಲ, ಸಮಾಜಕ್ಕೆ ಸತ್ಯ ನಿರ್ದೇಶನ ನೀಡಲು, ಸಮಾಜಕ್ಕೆ ಸತ್ಯ ಸುದ್ದಿಯನ್ನು ನೀಡಲು ಈ ವಿಡಿಯೋ ಮಾಡಿದ್ದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ.